ಅರಸನ ಕೋಟೆ ಸೊಸೆಯರು ಜಗಳ ಆಡೋ ಮಟ್ಟಿಗೆ ಹೋಗಿದಾರ? ಈ ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ. ಇಲ್ಲಿ ಪರಸ್ಪರ ಪ್ರೀತಿ ಇರಬೇಕು, ಒಬ್ರನ್ನೊಬ್ರು ಗೌರವಿಸ್ಬೇಕು, ಅವ್ರವ್ರು ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವ ಇರಬೇಕು. ಅದು ಬಿಟ್ಟು ಜಗಳ ಆಡ್ತಿದ್ದಾರೆ ಅಂತಂದ್ರೆ ಏನ್ ನಡೀತಿದೆ ಇಲ್ಲಿ? ನನಗಂತೂ ನಂಬಕ್ಕೆ ಆಗ್ತಿಲ್ಲ ರಘು. ಹೌದಕ್ಕಿಲ್ಲ, ಹಳ್ಳಿಯಿಂದ ಬಂದ್ಮೇಲೆ ಜನನಿ ಬುದ್ಧಿ ಕಲ್ತಿರ್ತಾಳೆ, ತನ್ನ ತಪ್ಪಿನ ಅರಿವು ಆಗಿರುತ್ತೆ ಅವಳಿಗೆ. ಹಾಗಾಗಿ ಪಾರ್ವತಿ ಜೊತೆ ಮುಂಚಿನ ಥರ ಹೊಂದ್ಕೊಂಡು ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ನಡವಳಿಕೆ ಮುಂಚಿನ ಥರನೇ ಇದೆ. ಅಂದರೆ ಪಾರ್ವತಿ ಬಗ್ಗೆ ಅವಳಿಗಿರೋ ಮನಸ್ತಾಪ ಹಾಗೆ ಇದೆ ಅಂತಾಯ್ತು. ಹೀಗೇನು ಮಾಡೋದು? ಮನೆಯಲ್ಲಿ ನಡೀತಿರೋ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ, ಮನೆಯಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆದರೆ ಪೂಜೆ ಮಾಡಿಸಿದ ದಿನಾನೇ ಇಂಥ ಒಂದು ಘಟನೆನ ಅಖಿಲ, ಇದು ಎಲ್ಲಿ ಹೋಗಿ ಮುಟ್ಟುತ್ತೋ? ಅರಸನ ಕೋಟೆ ಸೊಸೆಯರ ನಡುವೆ ಈ ರೀತಿ ಮನಸ್ತಾಪ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಊರಲ್ಲಿ ವೀರಣ್ಣ ಜನನಿಗೆ ಬುದ್ಧಿ ಹೇಳಿದ್ಮೇಲೆ ಅವಳು ತಿದ್ದುಕೊಂಡು ಪಾರ್ವತಿ ಜೊತೆ ಸರಿಯಾಗೇ ಇರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಕೋಪ ಇಷ್ಟರ ಮಟ್ಟಿಗೆ, ಜಗಳ ಆಡೋ ಅಷ್ಟರ ಮಟ್ಟಿಗೆ ಕೆರಳಿದೆ ಅಂತಂದ್ರೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಘು. ಇಲ್ಲ ರಘು, ಇಷ್ಟೆಲ್ಲ ನಡೀತಿದ್ರು ನಾವು ಏನು ಹೇಳದೆ ಸುಮ್ಮನೆ ಇದ್ದು ಬಿಟ್ರೆ ಅದು ಸರಿ ಹೋಗಲ್ಲ. ಕಿಡಿ ಹತ್ಕೊಂಡಾಗ್ಲೇ ಇದನ್ನ ಆರಿಸೋ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ ಮನಸ್ತಾಪದ ಜ್ವಾಲೆ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಆಗ ನಾವು ಏನೂ ಮಾಡೋ ಪರಿಸ್ಥಿತಿನಲ್ಲಿರಲ್ಲ, ಅದನ್ನು ಆರಿಸಕ್ಕಾಗಲ್ಲ. ಹಾಗಾದ್ರೆ ಈಗೇನು ಮಾಡೋದು? ಜನನಿ ಎಲ್ಲಿದ್ದಾಳೆ? ಆಫೀಸಿಗೆ ಹೋಗಿ ರೆಡಿ ಆಗ್ತಿದ್ದಾಳೆ ಅನ್ಸತ್ತಕ್ಕ. ಇವತ್ತು ಜನನಿ ಆಫೀಸಿಗೆ ಹೋಗೋದು ಬೇಡ, ಮನೇಲೇ ಇರಲಿ. ಮಧ್ಯಾಹ್ನ ಊಟದ ಹೊತ್ತಿಗೆ ಪಾರ್ವತಿ ಜನನಿ ಇಬ್ಬರನ್ನೂ ಬರಕ್ಕೆ ಹೇಳು. ಇಬ್ಬರ ಹತ್ರನೂ ಮಾತಾಡಿ ನಾನೇ ಇತ್ಯರ್ಥ ಮಾಡ್ತೀನಿ. ಸರಿ ಅಕ್ಕ. ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ವಿ ಚಿಕ್ಕತ್ತೆ. ನನ್ನನ್ನ ಯಾಕಮ್ಮ? ಅದೇ ಜನನಿ ಇವಳ ಮೇಲೆ ಕೂಗಾಡಿ ರೇಗಾಡಿ ಎಲ್ಲ ಮಾಡಿದ್ರಲ್ಲ, ಅದನ್ನು ಯಾರಿಗೂ ಹೇಳಬೇಡಿ. ಹಾಂ, ಅದರಲ್ಲೂ ಅತ್ತೆಮ್ಮಂಗೆ ಮಾವಂಗೆ ಗೊತ್ತಾದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಚಿಕ್ಕತ್ತೆ. ಅಯ್ಯೋ, ಅಕ್ಕ ಭಾವ ಆಗಲೇ ಬೇಜಾರು ಮಾಡ್ಕೊಂಡು ಆಯ್ತು ಪಾರು. ಏನು ಹೇಳ್ತಾ ಇದ್ದೀರಾ ಚಿಕ್ಕತ್ತೆ? ಹೂನಮ್ಮ ಪಾರ್ವತಿ, ಈಗ ತಾನೇ ಅಕ್ಕ ಭಾವನ ರೂಮಿಂದಾನೇ ಬರ್ತಾ ಇದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಏನು ನಡೀತು ಅಂತ ಅಕ್ಕ ನನ್ನ ಬಾಯಿ ಬಿಡಿಸ್ಬಿಟ್ರು. ಅಲ್ಲ ಚಿಕ್ಕತ್ತೆ, ಅತ್ತೆಮ್ಮ ಮಾವ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅವ್ರು ಬಂದಾಯ್ತಾ? ಆಗ್ಲೇನೆ ಬಂದರು. ಬಂದ ಕೂಡಲೇ ಮನೆನ ನೋಡಿ, ಯಾಕೆ ಮನೆ ಬಿಕೋ ಅಂತಿದೆಯಲ್ಲ ಅಂತ ಕೇಳಿದರು. ನಾನು ಏನೂ ಆಗಿಲ್ಲ ಅನ್ನೋ ಥರನೇ ಹೇಳಿದೆ. ಆದರೆ ನನ್ನನ್ನು ರೂಮಿಗೆ ಕರ್ಕೊಂಡೋಗಿ ಬಲವಂತದಿಂದ ಸತ್ಯನ ಹೇಳೋ ಹಾಗೆ ಮಾಡಿಬಿಟ್ರು. ಅಯ್ಯೋ ದೇವ್ರೆ, ಪಾಪ ಅತ್ತೆಮ್ಮ ಅದೆಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಚಿಕ್ಕತ್ತೆ, ವಿಷಯ ಕೇಳಿ ಅತ್ತೆಮ್ಮ ಏನಂದ್ರು? ಮಧ್ಯಾಹ್ನ ಊಟದ ಹೊತ್ತಿಗೆ ನಿನ್ನೂ ಜನನಿನೂ ಬರೋದಕ್ಕೆ ಹೇಳಿದ್ರು. ಹಾಗಾದರೆ ಖಂಡಿತ ನನಗೆ ಬೈತಾರೆ ಅಂತ ಅನ್ಸುತ್ತೆ. ಇದು ಒಳ್ಳೆ ಕತೆ ಆಯ್ತಲ್ಲ ಪಾರ್ವತಿ.
ಆಗಿದ್ದ ಜಗಳದಲ್ಲಿ ನಿಂದೇನು ತಪ್ಪಿದೆ ಅಂತ ಅವ್ರು ನಿನ್ನನ್ನು ಬೈತಾರೆ. ಆಗಿರೋ ಜಗಳದಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನನ್ನ ಅಕ್ಕನಿಗಾಗಲೇ ಹೇಳಿದ್ದೀನಿ. ಅಕ್ಕ ಭಾವನ್ಗೆ ನೀನೇನು ಅಂತ ಗೊತ್ತಿಲ್ವಾ? ಅದಕ್ಕೆ ನೀನೇನು ತಲೆ ಕೆಡಿಸ್ಕೊಳ್ಬೇಡ. ನನ್ನ ಪ್ರಕಾರ ನಿಮ್ಮಿಬ್ಬರನ್ನೂ ಕರಿತಿದ್ದಾರೆ ಅಂದರೆ ಕೂರಿಸಿ ಬುದ್ಧಿ ಹೇಳ್ತಾರೆ ಅನ್ಸುತ್ತೆ ಅಷ್ಟೇ. ಜೇನು ಗೂಡು ಥರ ಇದ್ದ ಅರಸನ ಕೋಟೆಯಲ್ಲಿ ಏನಾಗಬಾರ್ದಾಗಿತ್ತು ಅದೇ ಆಗ್ತಾ ಇದೆ. ಅಕ್ಕ ತಂಗಿರ ಥರ ಇದ್ದ ನೀವಿಬ್ಬರು ಈಗ ನಾನಾ ಅನ್ನೋ ಮಟ್ಟಕ್ಕೆ ಮನಸ್ತಾಪ ಬೆಳೆಸ್ಕೊಂಡಿದ್ದೀರಿ. ಅಲ್ಲದೆ ಈಗ ಇದು ಅಮ್ಮನವ್ರಿಗೆ ಗೊತ್ತಾಗೋ ಮಟ್ಟದವರೆಗೂ ಬೆಳೆದಿದೆ. ಇದರಿಂದ ಖಂಡಿತ ಅರಸನ ಕೋಟೆ ಒಳ್ಳೇದಾಗಲ್ಲ. ಇಷ್ಟಕ್ಕೆಲ್ಲ ಕಾರಣ ಆ ಜನನೇ ತಾನೇ ಹನುಮಂತಣ್ಣ. ನೀವು ನಿಮ್ಮ ಮಗಳಿಗೆ ಬುದ್ಧಿ ಹೇಳೋ ಮೊದಲು ಅವಳಿಗೆ ಹೇಳಬೇಕಿತ್ತು ತಾನೇ. ಆದರೆ ಆ ಹುಡುಗಿ ನನ್ನ ಮಾತು ಕೇಳ್ತಾಳೆ ಅಂತ ನಿಮ್ಗೆ ಅನಿಸುತ್ತಾ ಮೇಡಮ್? ಅದು ನಿಜಾನೇ. ಎಲ್ಲರೂ ನಿಮ್ಮ ಮಗಳು ಪಾರು ಥರ ಇರಲ್ಲ. ನಾನೇ ಸೀದಾ ಅತ್ತೆಮ್ಮನ ಹತ್ರ ಹೋಗಿ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡ ಪಾರು. ಅಲ್ಲ, ನೀನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ? ಈ ಥರ ತಲೆ ಕೆಡಿಸ್ಕೊಳ್ಬೇಕಾಗಿರೋದು ಜನನಿ. ಅವಳೇ ತಲೆ ಕೆಡಿಸ್ಕೊಂಡಿಲ್ಲ ಅಂದಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ? ನೋಡು, ಅಕ್ಕ ನೀನೊಬ್ಳಿಗೆ ಬೈದು ಬುದ್ಧಿ ಹೇಳಲ್ಲ, ಇಬ್ರಿಗೂ ಹೇಳ್ತಾರೆ, ಸರಿನಾ? ಓ, ಅಕ್ಕ ಜನನೇನ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳು ಅಂದಿದ್ದಾರೆ. ಮೊದಲೋಗಿ ನಾನು ಅವ್ರಿಗೆ ವಿಷಯ ತಿಳಿಸ್ಬೇಕು. ಇಲ್ಲ ಅಂದರೆ ಅವಳು ಮರೆತು ಆಫೀಸ್ಗೆ ಹೋಗ್ಬಿಟ್ರೆ ಆ ಅಕ್ಕ ನನ್ನನ್ನು ಬೈತಾರೆ. ದಾರಿ ಬಿಡಿ ಮೇಡಮ್. ಜನನಿ ಮೇಲಿದೆ. ಅಯ್ಯಯ್ಯೋ, ಹೌದು, ಅವಳ ಮೇಲಲ್ವಾ? ಏನಮ್ಮ ಜನನಿ ನೀನು? ಯಾವಾಗ ನೋಡಿದ್ರು ಆಫೀಸ್ ಕೆಲಸದಲ್ಲೇ ಮುಳುಗೋಗಿರ್ತೀಯ. ಅದಕ್ಕೆ ನಿನಗೆ ಮನೆಯಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗಲ್ಲ. ಈಗಂಥದ್ದು ಏನಾಯ್ತು? ಆ ದಾಮಿನಿ ನಿಮ್ಮ ಅತ್ತೆ ಹತ್ರ ಹೋಗಿ ನಿನ್ನ ಬಗ್ಗೆನೇ ಆರೋಪ ಮಾಡ್ತಿದ್ಲು, ಗೊತ್ತಾ? ನೀನೇ ಬೇಕು ಅಂತ ಪಾರ್ವತಿ ಜೊತೆ ಜಗಳ ಆಡ್ತಿದ್ದೆ, ಅವಳಿಗೆ ಬೈತಿದ್ದೆ, ಹಾಗೆ ಹೀಗೆ ಅಂತ ಒಂದಕ್ಕೊಂದು ಸೇರಿಸ್ಕೊಂಡು ಅತ್ತೆಗೆ ಹೇಳ್ತಿದ್ಲು. ಎಂಥವಳು ಇರ್ಬೇಕು ಅವಳು. ನಿಮ್ಮಿಬ್ಬರ ಮಧ್ಯೆ ನಡೆದ ಮಾತುಕತೆ ಏನೋ ಹೇಳಿದ್ಲು, ಆದ್ರೆ ನಿನ್ನ ಮಾತಿಗೆ ಮಾತ್ರ ಉಪ್ಪು ಖಾರ ಹಾಕಿ ಅದಕ್ಕೆ ಚೆನ್ನಾಗಿ ಮಸಾಲೆ ಸೇರಿಸಿ ಹೇಳಿದ್ಲು. ಆದ್ರೆ ಆ ಪಾರ್ವತಿದ್ ಮಾತ್ರ ತಪ್ಪಿಲ್ಲ ಅಂದ್ಲು. ಈಗ ಅಕ್ಕೆಗೆ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿದೆ. ಅದಕ್ಕೆ ನಿನ್ನ ಜೊತೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಿನ್ನ ಆಫೀಸಿಗೆ ಹೋಗೋದು ಬೇಡ ಅಂತ ದಾಮಿನಿ ಹತ್ರ ಹೇಳ್ತಾ ಇದ್ರು. ಅಂದರೆ ನನ್ನ ಜೊತೆ ಮಾತ್ರ ಮಾತಾಡ್ತಾರಂತ? ನನ್ನ ಹತ್ರ ವಾದ ಮಾಡಿದವ್ರ ಜೊತೆ ಮಾತಾಡಲ್ವಂತ? ಯಾರಿಗ್ ಗೊತ್ತು. ಆದ್ರೆ ಎಲ್ರೂ ಮಧ್ಯಾಹ್ನ ಊಟದ ಸಮಯಕ್ಕೆ ಬರಕ್ಕೆ ಹೇಳು ಅಂತಿದ್ರು. ನಿಮ್ಮಿಬ್ಬರಿಗೂ ಬುದ್ಧಿ ಹೇಳೋದಕ್ಕೆ ಅಂತ ಕರೆಸ್ತಿದ್ದಾರೆ ಬಿಟ್ರೆ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ ಜನನಿ. ಯಾರ್ಯಾರೋ ಏನೇನೋ ಕಿವಿ ತುಂಬ್ತಾರೆ ಅಂತ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಮ್ಮ ಜನನಿ. ಹಾಗೆ ನೀನು ಆಫೀಸಿಗೆ ಹೋಗ್ಬಾರ್ದಂತೆ. ನಾನು ಅದನ್ನ ಹೇಳೋಣ ಅಂತಲೇ ಬಂದಿದ್ದೆ. ನೀವೇನೇನು ಹೇಳಿದ್ರಿ ಅಂತ ನನಗೆ ಕೇಳಿಸ್ತು. ನೀವಿಬ್ಬರು ಮೊದಲಿನ ಥರ ಒಗ್ಗಟ್ಟಾಗಿ ಒಂದಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಬಹುಶಃ ಅಕ್ಕನೂ ಅದನ್ನು ಹೇಳೋದಕ್ಕೆ ಕರೀತಾ ಇರಬೇಕು. ಬರೀ ಜನನಿಗೆ ಮಾತ್ರ ಬುದ್ಧಿ ಹೇಳ್ತಿದೆಯಲ್ಲ. ಆಗಿದ್ದ ಜಗಳದಲ್ಲಿ ಪಾರ್ವತಿದೇನು ತಪ್ಪೇ ಇಲ್ವಾ? ಇಲ್ಲ, ಅವಳದೇನು ತಪ್ಪಿಲ್ಲ ಅಂತ ನನ್ನ ಹೃದಯ ಮುಟ್ಕೊಂಡು ಹೇಳ್ತೀನಿ. ಓಹೋ, ಹಾಗಾದ್ರೆ ನಿನ್ನ ಪ್ರಕಾರ ಜನನಿದೆ ಎಲ್ಲ ತಪ್ಪಾ? ಮೊದಲು ಮಾತು ಶುರು ಮಾಡಿದ್ದು ಜನನಿನೇ. ಪಾರ್ವತಿ ಹೇಳಿದ್ದನ್ನೆಲ್ಲ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವಳನ್ನ ಬೈಯೋದಕ್ಕೆ ಶುರು ಮಾಡಿದ್ಲು. ಚಿಕ್ಕತ್ತೆ, ನಾನು ಯಾವ ತಪ್ಪು ಮಾಡಿಲ್ಲ. ಇದನ್ನೇ ಅತ್ತೆ ಮುಂದೆ ಬೇಕಾದರೂ ಹೇಳ್ತೀನಿ. ಯಾರು ಏನು ಅನ್ಕೊಂಡ್ರೂ ಪರವಾಗಿಲ್ಲ. ಸರಿನಮ್ಮ ಜನನಿ,
ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳು ನಾನಲ್ಲ. ಅದಕ್ಕೆ ಅಂತ ಈ ಮನೆಯಲ್ಲಿ ಹಿರಿಯರಾಗಿ ಅಕ್ಕ ಇದ್ದಾರೆ, ಅವರೇ ಹೇಳ್ತಾರೆ. ಹಾಂ, ಎಲ್ಲೂ ಹೋಗಬಾರ್ದು ಅಂತ ವಿಷಯನ ನಿಮಗೆ ತಿಳಿಸೋಕೆ ಹೇಳಿದ್ರು, ತಿಳಿಸಿದ್ದೀನಿ ಅಷ್ಟೆ. ನೋಡ್ದೆ ನಮ್ಮ ಜನನಿ, ಮೊದಲೆಲ್ಲ ಇವಳು ನಿನ್ನ ಪರವಾಗಿದ್ಲು, ಈಗ ಆ ಪಾರ್ವತಿ ಪರವಾಗಿದ್ದಾಳೆ. ನನಗನ್ಸತ್ತೆ ಆ ಪಾರ್ವತಿನೇ ನಿಧಾನವಾಗಿ ಇವಳನ್ನ ಅವಳ ಕಡೆಗೆ ಸೆಳ್ಕೊಂಡಿದ್ದಾಳೆ ಅನ್ಸತ್ತೆ. ಈ ಫಿಟ್ಟಿಂಗ್ ರಾಣಿಗೆ ಬರೀ ಭಿಕ್ಷೆ ಬೇಡಿಸಿದ್ರೆ ಸಾಲದು, ಅದಕ್ಕಿಂತಲೂ ಏನಾದರೂ ದೊಡ್ಡ ಶಿಕ್ಷೆನೇ ಕೊಡಿಸ್ಬೇಕು. ಮಾಡ್ತೀನಿ ನಿಮಗೆ. ಅಮ್ಮ, ಯಾಕೆ ಇಲ್ಲೇ ಕುತ್ಕೊಂಡ್ಬಿಟ್ರಿ? ಬನ್ನಿ ಊಟಕ್ಕೆ. ಮಾವ, ಊಟಕ್ಕೆ ಬನ್ನಿ. ಊಟ ಆಮೇಲಾಗಲಿ, ಮೊದಲು ಜನನಿನ ಕರ್ಕೊಂಡು ಬಾ. ನಿಮ್ಮಿಬ್ಬರ ಹತ್ರನೂ ಸ್ವಲ್ಪ ಮಾತಾಡಬೇಕು. ಯಾಕಮ್ಮ ಇನ್ನೂ ಇಲ್ಲೇ ನಿಂತಿದೀಯಾ? ಹೋಗು, ಜನನಿನ ಕರ್ಕೊಂಡು ಬಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅತ್ತೆಮ್ಮ. ಆ ಗುಡಿಯಲ್ಲಿರೋ ದೇವ್ರನ್ನ ಬಿಟ್ಟರೆ ನಾನು ಪೂಜಿಸೋ ಅಂತ ಏಕೈಕ ವ್ಯಕ್ತಿ ಅಂದರೆ ಅದು ನೀವೇ. ನೀವು ಏನೇ ಕೆಲಸ ಹೇಳಿ ಅದನ್ನು ನನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಆದರೆ ಜನನಿನ ಕರಿ ಅಂತ ಹೇಳೋದಾಗಲಿ ಅಥವಾ ಅವಳ ಜೊತೆ ಹಾಗಿರು ಹೀಗಿರು ಹೀಗೆ ಹೊಂದ್ಕೊಂಡು ಹೋಗು ಅಂತ ಹೇಳೋದಾಗಲಿ ದಯವಿಟ್ಟು ಬೇಡ ಅತ್ತೆಮ್ಮ. ನನಗೂ ಇದನ್ನೆಲ್ಲ ಸಹಿಸ್ಕೊಂಡು ಸಾಕಾಗೋಗಿದೆ ಅತ್ತೆಮ್ಮ. ಈ ವಿಷಯನೆಲ್ಲ ನಿಮ್ಮ ಹತ್ರ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಚಿಕ್ಕತ್ತೆಯಿಂದ ಮೊದಲೇ ನಿಮ್ಗೆ ಈ ವಿಷಯ ಎಲ್ಲ ಗೊತ್ತಾಗಿದೆ ಅಂತ ಈಗ ಹೇಳ್ತಾ ಇದ್ದೀನಿ ಅಷ್ಟೆ. ಜನನಿ ಯಾಕೋ ಇತ್ತೀಚೆಗೆ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳತ್ತೆಮ್ಮ. ಅವಳು ಮಾಡೋ ಕೆಲಸನೇ ದೊಡ್ಡದು, ಅವಳು ಮಾಡೋ ಕೆಲಸದ ಮುಂದೆ ನಾವು ಮಾಡೋ ಕೆಲಸಗಳು ಯಾವುದೋ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ಆಡ್ತಾ ಇದ್ದಾಳೆ. ಅಪ್ಪವ್ರ ಮಗಳು ಅಂದರೆ ಹೇಗಿರಬೇಕು, ಆದರೆ ಯಾಕೆ ಅವಳು ಈ ರೀತಿ ಎಲ್ಲ ಆಡ್ತಿದ್ದಾಳೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇವತ್ತು ಹೀಗೆ ಮಾತಾಡ್ದವಳು ಮುಂದೆ ಅವಳು ಏನು ಮಾತಾಡ್ತಾಳೆ ಅನ್ನೋದನ್ನು ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ದಯವಿಟ್ಟು ನೀವೊಳಗೆ ಬುದ್ಧಿ ಹೇಳಬೇಕು. ಹೌದು, ನನಗೆ ಬುದ್ಧಿ ಕಮ್ಮಿ, ನಿಮಗೆ ಮಾತ್ರ ತುಂಬ ಜಾಸ್ತಿ ಇದೆ. ಅದಕ್ಕೆ ನೀವೊಬ್ಬರೇ ಬಂದು ಬುದ್ಧಿವಂತಿಕೆಯಿಂದ ಅತ್ತೆ ಮಾವನ ಹತ್ರ ನನ್ನ ಬಗ್ಗೆ ಬಾಯಿಗೆ ಬಂದಾಗ ಚಾಡಿ ಹೇಳ್ತಿದ್ದೀರಾ ಅಲ್ವಾ? ನಾನೇನು ಮಾಡಿದೆ ಜನನಿ? ಏನು ನಡೀತು ಅಂತ ಅತ್ತೆಮ್ಮನ ಹತ್ರ ಹೇಳ್ತಾ ಇದ್ದೆ ಅಷ್ಟೇ. ನಾನು ಏನು ಅನ್ಬಾರ್ದು ಅಂದೆ ಅಂತ ಹೀಗೆ ಹೇಳ್ತಿದ್ದೀರಾ? ನೀವು ನನ್ನ ಕೆಲಸದ ಬಗ್ಗೆ ಕೇವಲವಾಗಿ ಮಾತಾಡಿದ್ದಕ್ಕೇನೆ ನಿಮ್ಮ ಕೆಲಸ ಏನು ಮಹಾನ ಅಂತ ನಾನು ಹೇಳಿದೆ. ಅದನ್ನ ಬಿಟ್ಟು ಇನ್ನೇನು ಹೇಳಿದೆ? ಮನೇಲಿ ಕೆಲಸ ಮಾಡೋ ನಿಮ್ಗೇನು ಗೊತ್ತಿದೆ? ಆಫೀಸಲ್ಲಿ ನಾನು ಪಡೋ ಕಷ್ಟ ಏನು ಅಂತ ನೀನೇ ತಾನೇ ಹೇಳಿದ್ದು. ಹೌದು, ಅದರಲ್ಲಿ ಏನು ತಪ್ಪಿದೆ? ಇರೋ ವಿಷಯ ತಾನೇ ಹೇಳಿದ್ದೀನಿ. ನೋಡಿ ಅತ್ತೆಮ್ಮ, ನಿಮ್ಮ ಮುಂದೆನೇ ಹೇಗೆಲ್ಲ ಮಾತಾಡ್ತಿದ್ದಾಳೆ ಅಂತ. ನೀವಿದ್ದೀರಾ ಅನ್ನೋದನ್ನು ಮರ್ತು ಮಾತಾಡ್ತಾ ಇದ್ದಾಳೆ. ಆಗ್ಲೇ ಅಡುಗೆ ಮನೇಲೂ ಹೀಗೆ ಅತ್ತೆಮ್ಮ ಮಾತಾಡಿದ್ದು. ನೀವೇ ಹೇಳಿ ಅತ್ತೆಮ್ಮ, ಮನೆ ಕೆಲಸ ಮಾಡೋದು ಅಂದರೆ ಅಷ್ಟೊಂದು ಸುಲಭನಾ?
ಮನೆ ಕೆಲಸ ಮಾಡೋರಿಗೆ ಬೆಲೆನೇ ಇಲ್ವಾ? ನಾನು ಸಾಧ್ಯವಾದಷ್ಟು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದಿರುತ್ತಲ್ವಾ ಅತ್ಯಮ್ಮ? ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ ಹೇಳಿ? ಮಾತಿಗೆ ಮುಂಚೆ ಕಣ್ಣೀರು ಸುರಿಸೋದು ನನಗೂ ಬರುತ್ತೆ. ಆದರೆ ಹೀಗೆಲ್ಲ ಅತ್ತು ಕರೆದು ಮಾಡಿ ಎಲ್ಲರ ಹತ್ರ ಅಯ್ಯೋ ಅನ್ಸ್ಕೊಳ್ಳೋ ಉದ್ದೇಶ ನನಗಿಲ್ಲ. ಅದೇಂದ್ರೂ ನಿಮಗೆ ಮಾತ್ರ ಬರುತ್ತೆ. ಅಷ್ಟಕ್ಕೂ ನನ್ನ ಮಗಳು ವಿಷಯದಲ್ಲಿ ನೀವು ಯಾಕೆ ಪದೇ ಪದೇ ಮೂಗು ತೂರಿಸ್ಕೊಂಡು ಬರ್ತೀರಾ? ಅವಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಇಷ್ಟದ ಪ್ರಕಾರ ಈ ಮನೇಲಿ ನಾನು ನಡ್ಕೊಳ್ಳೋ ಹಾಗೆ ಇಲ್ವಾ? ನಾನು ಏನೇ ಕೆಲಸ ಮಾಡೋದಕ್ಕೆ ಹೋದ್ರು ಅದು ಹೀಗಲ್ಲ ಹಾಗೆ ಅಂತ ಪ್ರತಿಯೊಂದಕ್ಕೂ ನನಗೇನು ಗೊತ್ತಿಲ್ಲ ಅನ್ನೋ ಥರ ಹೇಳೋದಕ್ಕೆ ಬರ್ತೀರಾ. ನನಗೇನು ಗೊತ್ತೇ ಇಲ್ವಾ ಹಾಗಾದ್ರೆ? ಅಷ್ಟು ಜನ ಕೆಲಸ ಮಾಡೋ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋ ಅಷ್ಟು ದೊಡ್ಡ ಕಂಪನಿನ ಲೀಡ್ ಮಾಡ್ತಿದ್ದೀನಿ. ಇದೆಲ್ಲ ಏನು ತಮಾಷೆ ಅನ್ಕೊಂಡಿದ್ದೀರಾ? ಅದರಲ್ಲಿ ಎಷ್ಟು ವರ್ಕ್ ಇರುತ್ತೆ, ಎಷ್ಟು ರಿಸ್ಕ್ ಇರುತ್ತೆ ಅಂತ ಮನೇಲಿ ಕೆಲಸ ಮಾಡೋ ನಿಮಗೇನು ಗೊತ್ತಾಗಬೇಕು? ಇದನ್ನೇ ತರ ನಾನು ಆಗ್ಲೇನು ಹೇಳಿದ್ದು. ನೋಡಿದ್ರ ಅತ್ಯಮ್ಮ, ಮನೆ ಕೆಲಸದ ಬಗ್ಗೆ ಇವಳು ಎಷ್ಟು ಹಗುರವಾಗಿ ಮಾತಾಡ್ತಾ ಇದ್ದಾಳೆ ಅಂತ. ಯಾವುದೇ ಕೆಲಸ ಆಗಲಿ ಅದಕ್ಕೆ ಅದರದ್ದೇ ಆದ ಪರಿಶ್ರಮ ಇರುತ್ತೆ ತಾನೆ. ಅಕ್ಕ, ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ದಿದ್ರೆ ನನ್ನ ಕೆಲಸದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಾನೆ ಇರಲಿಲ್ಲ. ಜನನಿ ಮಾತಾಡಿದ್ದು ನಾನಲ್ಲ, ನೀನು. ನಿಮ್ಮ ಜೊತೆ ವಾದ ಮಾಡಿ ನನ್ನ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾವಾಗ ನೋಡಿದ್ರು ನೀವೇ ಸರಿ, ನಾನೇ ತಪ್ಪು ಅಂತ ಮಾತಾಡ್ತಿರ್ತೀರ. ಹೋಗ್ಲಿ ಬಿಡಿ, ನಿಮ್ಮ ಕಣ್ಣೀರಿಗೆ ಕರ್ಗೋರ್ ಮುಂದೆ ನಾನು ಸೈಲೆಂಟ್ ಆಗೇ ಇದ್ಬಿಡ್ತೀನಿ. ಅಕ್ಕ, ಊಟಕ್ಕೆ ಅಂತ ಬಂದ್ರಿ, ಹಾಗೆ ಹೋಗ್ತಿದ್ದೀರಲ್ಲ? ಹೊಟ್ಟೆ ತುಂಬಿತು. ಮಾತಿಗೆ ಮುಂಚೆ ಕಣ್ಣೀರು ಸುರಿಸೋದು ನನಗೂ ಬರುತ್ತೆ. ಆದ್ರೆ ಹೀಗೆಲ್ಲ ಅತ್ತು ಕರೆದು ಮಾಡಿ ಎಲ್ಲರ ಹತ್ರ ಅಯ್ಯೋ ಅನ್ಸ್ಕೊಳ್ಳೋ ಉದ್ದೇಶ ನನಗಿಲ್ಲ. ನನ್ನ ಮಗಳು ವಿಷಯದಲ್ಲಿ ನೀವು ಯಾಕೆ ಪದೇ ಪದೇ ಮೂಗು ತೂರಿಸ್ಕೊಂಡು ಬರ್ತೀರಾ? ಅವಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳಿ ಯಜಮಾನ್ರೆ. ಇದೇನು ಪಾರು, ಹುಷಾರಾಗಿ ತಲುಪಿದ್ರ ಅಂತ ಕೇಳ್ತೀಯ ಅಂತ ಅನ್ಕೊಂಡಿದ್ರೆ ಹೇಳಿ ಯಜಮಾನ್ರಿ ಅಂತ ಹೇಳ್ತಿದ್ಯಲ್ಲ. ಹುಷಾರಾಗಿ ತಲುಪಿದ್ರಾ? ಬಂದೆ. ಅದನ್ನ ಹೇಳೋಣ ಅಂತ ನಿನಗೆ ಕಾಲ್ ಮಾಡಿದ್ದು. ಮತ್ತೆ ಏನು ಮಾಡ್ತಾ ಇದೀಯಾ? ಏನೂ ಇಲ್ಲ ಯಜಮಾನ್ರೆ. ಏನೂ ಇಲ್ವಾ? ಹಾಗೆಲ್ಲ ನೀನು ಯಾವತ್ತೂ ಸುಮ್ಮನೆ ಕೂರೋಳಲ್ವಲ್ಲ? ಅದು ತುಂಬ ತಲೆನೋವ್ತಾ ಇತ್ತು, ಅದಕ್ಕೆ ಒಂದು ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂತ ರೂಮಿಗೆ ಬಂದೆ. ಪಾರು, ಏನಾಯ್ತು? ಗಾಬರಿ ಆಗಬೇಡಿ ಯಜಮಾನ್ರೆ, ಅಂಥದ್ದೇನೂ ಆಗಿಲ್ಲ. ಪಾರು, ನೀನು ಬರೀ ತಲೆನೋವಿಗೆ ರೂಮಲ್ಲಿ ಕೂರೋಳಲ್ಲ ಅಂತ ನನಗೆ ಗೊತ್ತು. ಏನಾದರೂ ಪ್ರಾಬ್ಲಮ್ ಆಯ್ತಾ? ಯಾರಾದ್ರೂ ಏನಾದ್ರು ಹೇಳಿದ್ರಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಯಜಮಾನ್ರೆ, ನೀವು ಗಾಬರಿ ಆಗಬೇಡಿ. ಹೋಗಿದ್ದ ಕೆಲಸ ಮುಗಿಸ್ಕೊಂಡು ನೀವು ಆರಾಮಾಗಿ ಮನೆಗೆ ಬನ್ನಿ, ಸರಿನಾ? ಯಾವಾಗಲೂ ಕೆಲಸ ಅಂತ ಮುಳುಗೋಗಿರ್ಬೇಡ. ಅವಾಗವಾಗ ರೆಸ್ಟ್ ತಗೊಳ್ತಾ ಇರು, ಸರಿನಾ? ಸರಿ ಯಜಮಾನ್ರೆ. ಬಾಯ್. ಭಾರಿ ಯಾಕೆ ಇವತ್ತು ಇಷ್ಟೊಂದು ಡಲ್ಲಾಗಿ ಮಾತಾಡೋದು?
ಅವಳಿಗೆ ನಿಜವಾಗ್ಲೂ ಹುಷಾರಿಲ್ವಾ ಅಥವಾ ಅಲ್ಲೇನಾದರೂ ಪ್ರಾಬ್ಲಮ್ ಆಗಿದೆಯಾ? ಅಷ್ಟು ಜನ ಕೆಲಸ ಮಾಡೋ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋ ಅಷ್ಟು ದೊಡ್ಡ ಕಂಪನಿನ ಲೀಡ್ ಮಾಡ್ತಿದ್ದೀನಿ. ಅದರಲ್ಲಿ ಎಷ್ಟು ವರ್ಕ್ ಇರುತ್ತೆ, ಎಷ್ಟು ರಿಸ್ಕ್ ಇರುತ್ತೆ ಅಂತ ಮನೇಲಿ ಕೆಲಸ ಮಾಡೋ ನಿಮಗೇನು ಗೊತ್ತಾಗಬೇಕು? ನೋಡಿದ್ರ ಅತ್ಯಮ್ಮ, ಮನೆ ಕೆಲ್ಸದ ಬಗ್ಗೆ ಇವಳು ಎಷ್ಟು ಹಗುರವಾಗಿ ಮಾತಾಡ್ತಾ ಇದ್ದಾಳೆ ಅಂತ.